ಏಪ್ರಿಲ್ 14 ಅಂಬೇಡ್ಕರ್ ಅವರ ಜನ್ಮದಿನ. ಈ ದಿನ ನಾವು ಅವ್ರನ್ನ ನೆನೆಸ್ಕೊಳ್ಳೋದು ಒಂದು ಸುವರ್ಣ ಅವಕಾಶ. ಅದರಲ್ಲೂ ಈ ಸಾರಥಿ ಅಂತ ಏನು ಮಾಡಿದ್ದೀರ ಆ ಸ್ಟೇಜಲ್ಲಿ ನೆನೆಸ್ಕೊಳ್ಳೋದಂತೂ ಒಂದು ಸುವರ್ಣ ಕ್ಷಣ. ಅದು ನನಗೆ ಅಂಬೇಡ್ಕರ್ ಅವರು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಅಲ್ಲಿ ನೂರಾರು ನೋವುಗಳನ್ನ ಅನುಭವಿಸಿ ಅದನ್ನೆಲ್ಲ ಎದುರಿಸಿ ಎದ್ದು ನಿಂತು ಒಂದು ಅದ್ಭುತವಾದ ವಿದ್ಯಾರ್ಥಿಯಾಗಿ ಒಂದು ಒಳ್ಳೆಯ ವ್ಯಾಸಂಗನ ಮಾಡಿದ್ದಾರೆ. ಹಾಗೂ ನಮಗೋಸ್ಕರ ನಮ್ಮ ದೇಶಕ್ಕಾಗಿ ಅವರು ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಆ ಸಂವಿಧಾನದಲ್ಲಿ ಏನು ಅಚ್ಚುಕಟ್ಟಾಗಿ ಒಂದು ಪವರ್ಫುಲ್ ಸಂವಿಧಾನನ ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಈ ದಿನ ಅದನ್ನು ನೆನೆಸ್ಕೊಂಡು ನಾವು ಅವ್ರು ಹಾಕೊಟ್ಟಿರೋ ಮಾರ್ಗದರ್ಶನದಲ್ಲಿ ನಡಿಬೇಕು. ಆಗ ಮಾತ್ರ ನಾವು ಅವರಿಗೆ ಗೌರವ ಸಲ್ಲಿಸೋಕ್ಕೆ ಸಾಧ್ಯ. ಈ ದಿನ ಮಾತ್ರ ನಾವು ಅವರನ್ನು ನೆನೆಸ್ಕೊಂಡು ನಾವು ಆಚರಣೆ ಮಾಡಿ ಕೈ ಬಿಡೋದಲ್ಲ. ಪ್ರತಿದಿನ ನಮ್ಮ ವೃತ್ತಿ ಧರ್ಮದಲ್ಲಿ ಏನಿದೆ ಅದರಲ್ಲಿ ನಾವು ಅನುಸರಿಸ್ಕೊಂಡು ನಡೆದರೆ ಮಾತ್ರ ಅವರು ಮಾಡಿರೋಂಥ ತ್ಯಾಗಕ್ಕೆ ನಾವು ಒಂದು ಸ್ಮರಣೆನ ಮಾಡೋದಕ್ಕಾಗುತ್ತೆ. ಹಾಗೆ ಅವ್ರು ಹೇಳ್ತಾರೆ, ಇತಿಹಾಸನ ಯಾರು ಅರ್ಥ ಮಾಡ್ಕೊಂಡಿಲ್ಲ, ತಿಳಿದಿಲ್ಲ, ಅವರು ಇತಿಹಾಸನ ಸೃಷ್ಟಿನೇ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆ ಆ ಮಾತು ಹೇಳ್ತಾರೆ ಅಂದರೆ, ನಮಗೆ ಫ್ಯೂಚರ್ ಒಂದು ಅವರು ಹಿಸ್ಟ್ರಿ ಎಲ್ಲ ತಿಳಿದಿದ್ದೇನೆ. ನಮಗೆ ಒಂದು ಕಾನ್ಸ್ಟಿಟ್ಯೂಷನ್ ಅವರು ಈಸಿಯಾಗಿ ಒಂದು ರಚನೆ ಮಾಡ್ಕೊಂಡಿಲ್ಲ. ಅವರು ವಿದೇಶದಲ್ಲೆಲ್ಲ ಹೋಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಒಂದು ನಮಗೆ ಒಂದು ಒಳ್ಳೆಯ ಸಂವಿಧಾನ, ನಮ್ಮ ದೇಶಕ್ಕೆ ಯಾವ ರೀತಿ ಬೇಕು, ಎಲ್ಲರಿಗೂ ಸರಿಸಮವಾಗಿ ಅನುಕೂಲ ಆಗುವಂಥ ಒಂದು ಸಂವಿಧಾನನ ರಚನೆ ಮಾಡಿಕೊಂಡಿದ್ದಾರೆ. ಅವರನ್ನು ನಾವು ಈ ದಿನ ನೆನೆಸ್ಕೊಳ್ಳೋಣ. ಹಾಗೆ ಇಲ್ಲಿ ಎಲ್ಲ ಚಾಲಕರು ಮತ್ತು ಮಾಲೀಕರು ಎಲ್ಲರೂ ಬೆರೆದಿದ್ದೀರಾ. ಈ ದಿನ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಹಾಕಿರೋದು ಕಾಗ್ತೀನಿ, ನೀವು ಹಾಕೋದು ಕಾಗ್ತೀನಿ, ಆಯಿತಾ? ನಾವು ಎರಡೂ ಜನರು ನಾವು ಏನು ಸೋಷಿಯಲ್ ಸರ್ವಿಸೇ ಮಾಡೋದು. ನೀವು ಮಾಡೋದು ದೊಡ್ಡ ಸೋಷಿಯಲ್ ಸರ್ವಿಸ್, ಆಯಿತಾ? ನೀವು ಅಂದ್ಕೋಬೋದು ನಾವು ಮಾಮೂಲಿ ಡ್ರೈವರ್ಸ್ ಅಂತ. ಇಲ್ಲ, ನಿಮ್ಮ ತ್ಯಾಗನೇ ಇಲ್ಲಿ ದೊಡ್ಡದಾಗಿರುತ್ತೆ. ನಿಮ್ಮ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ನಮ್ಮ ರೋಡಲ್ಲಿ. ನಮ್ಮ ದೇಶದ ಬೆನ್ನೆಲುಬೇ ನೀವು ಆಗಿರ್ತೀರ. ಒಂದು ದೇಶದಿಂದ ಇನ್ನೊಂದು ಬರ್ತಾರೆ ಇಲ್ಲಿಗೆ ಅಂದರೆ, ಈಗ ಚಿಕ್ಕಮಗಳೂರು ಎಕ್ಸಾಂಪಲ್ ಅಂತ ತೊಗೊಂಡ್ರೆ, ಚಿಕ್ಕಮಗಳೂರಿಗೆ ಟೂರಿಸ್ಟ್ ಪ್ಲೇಸ್ ಇದೆ ಅಂತ ಬಂದು ಹೋಗ್ತಾರೆ ಅಷ್ಟು ಈಸಿಯಾಗಿ. ಅಂದರೆ ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ನೇ ಬಂದು ನಿಮ್ಮಂಥವ್ರು, ನಿಮ್ಮಂಥ ಸಾರಥಿಗಳಿಂದಲೇ ಅವರು ಅಚ್ಚುಕಟ್ಟಾಗಿ ಬಂದು ಒಂದು ಸೇಫ್ಟಿ ಏನಿದೆ ಎಲ್ಲ ಇದನ್ನು ಅನುಸರಿಸ್ಕೊಂಡು ಈಗ ಟೂರಿಸಮ್ನ ಬಂದು ನೋಡ್ಕೊಂಡು ಹೋಗೋಕ್ಕೆ ಸಾಧ್ಯ. ಇನ್ನು ಈ ಪ್ಲೇಸಸ್ಸೆಲ್ಲ ಟೂರಿಸಮ್ ತುಂಬ ಚೆನ್ನಾಗಿ ನಡೀತಿದೆ ಅಂತಲೇ ಅವರು ಮೇನ್ ಬಂದು ಕಾಂಟ್ರಿಬ್ಯೂಷನ್ ನಿಮ್ಮಿಂದ ಆಗಿರುತ್ತೆ. ಹಾಗೆ ಈಗ ನಾವು ಸ್ಕೂಲಿಗೆ ಎಷ್ಟು ಡಿಪೆಂಡೆಂಟ್ ಆಗಿದ್ದೀವಿ ನಿಮ್ಗಳ ಮೇಲೆ ಅಂತ ಅಂದರೆ, ಈಗ ನಾವು ಒಂದು ಮಾಮೂಲಿ ಫ್ಯಾಮಿಲಿ ಮೆಂಬರ್ ಆಗಿ ತಗೊಳ್ಳೋದಾದರೆ, ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀನಿ ಅಂದರೆ ಡಿಪೆಂಡ್ ಆಗೋದೇ ನಾನು ಚಾಲಕರ ಮೇಲೆ. ಸ್ಕೂಲ್ ಎಷ್ಟು ನಾವು ನೋಡ್ತೀವಿ, ನಾವೊಂದು ವೆಹಿಕಲಲ್ಲಿ ಮಕ್ಕಳನ್ನ ಕಳಿಸ್ತೀವಿ ಅಂದ್ರೂ ಅಷ್ಟೇ ಕಾಂಟ್ರಿಬ್ಯೂಷನ್ನ ನಾವು ನಿಮ್ಮಿಂದ ನಾವು ನೋಡ್ತಾ ಇರ್ತೀವಿ, ಹೇಗೆ ಕರ್ಕೊಂಡು ಹೋಗ್ತಾರೋ ಏನು ಅಂತ ಹೇಳಿ. ಅದೇ ಥರ ಒಂದು ಈಗ ಬೆಂಗಳೂರಲ್ಲಿ ಏನಿರ್ಬೋದು, ಒಂದು ITBTಲಿ ಹೆಣ್ಮಕ್ಳು ಮಧ್ಯರಾತ್ರಿ ಹೋಗ್ತಾರೆ. ಅವ್ರು ಯಾರು ನಂಬಿಕೆ ಮೇಲೆ ಹೋಗ್ತಾರೆ? ನಿಮ್ಮಂಥ ಚಾಲಕನೇ ನಂಬಿ ಅವರು ಮಧ್ಯರಾತ್ರಿ ಹೋಗಿ ದುಡಿದು ಒಂದೊಂದು ಫ್ಯಾಮಿಲಿನ ಕಟ್ತಿದ್ದಾರೆ. ಆ ಥರ ನಿಮ್ದೇನಿದೆ ಸಪೋರ್ಟು, ಅದು ನಮ್ಮ ಸೋಷಿಯಲ್ ಸರ್ವಿಸ್, ನಮ್ಮ ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಮತ್ತು ಈಗ ಒಂದು ಏನಿರ್ಬೋದು ಹಾಸ್ಪಿಟಲ್, ನೀವೊಂಥರ ಈಕ್ವಲೆಂಟು ಒಂದು ಡಾಕ್ಟರ್ಸ್ ಥರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಇವಾಗ ಅಂಗಾಂಗ ದಾನ ಎಲ್ಲ ಮಾಡ್ತಿರ್ತಾರೆ, ನಾವು ಒಬ್ಸರ್ವ್ ಮಾಡಿರ್ಬೋದು. ಮ್ಯಾಕ್ಸಿಮಮ್ ಡಾಕ್ಟರ್ಸ್ ಏನು, ನಾನು ಆಸ್ ಎ ಇನ್ಸ್ಪೆಕ್ಟರ್ ನಿಮ್ಗೆ ಹೇಳೋದು, ನೀವು ಗಾಡಿನ ಎಷ್ಟು